ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ಧಾರಾವಾಹಿ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಇಂಟರೆಸ್ಟಿಂಗ್ ಆಗಿದೆ. ಒಂದು ದೊಡ್ಡ ತಿರುವನ್ನು ಪಡೆದುಕೊಂಡಿದೆ. ಹೌದು, ಕಳೆದ ಸಂಚಿಕೆಯಲ್ಲಿ ವಿಕ್ರಮ್ ಐಸ್ ಕ್ರೀಮ್ ತಿಂದು ಪ್ರಾಣಾಪಾಯದ ಸ್ಥಿತಿಯಲ್ಲಿದ್ದಾಗ ಗೌರಿ ಸಮಯ ಪ್ರಜ್ಞೆಯಿಂದ ತಾನೇ ಗಾಡಿಯಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಪ್ರಾಣ ಉಳಿಸಿದಳು. ಇವತ್ತಿನ ಸಂಚಿಕೆಯಲ್ಲಿ ವಿವೇಕ್ ಚಿಕಿತ್ಸೆಗೆ ಸ್ಪಂದಿಸಿ ನಿಧಾನವಾಗಿ ಕಣ್ಣು ಬಿಡ್ತಾನೆ. ಅವನಿಗೆ ಎಚ್ಚರವಾಗುತ್ತಿದ್ದಂತೆ ಎದುರಿಗಿದ್ದ ಗೌರಿಯನ್ನು ನೋಡಿ ಅವಳು ತನ್ನ ಪ್ರಾಣ ಉಳಿಸಲು ಪಟ್ಟ ಪಾಡನ್ನೆಲ್ಲ ನೆನಪಿಸಿಕೊಂಡು ಮುಖದಲ್ಲಿ ಸಣ್ಣದೊಂದು ನಗು ತರ್ತಾನೆ. ಸಣ್ಣ ನಗುವೊಂದು ತರ್ತಾನೆ. ಆಗ ಗೌರಿ ತುಂಬಾ ಭಾವುಕಳಾಗಿ, ಯಾಕೆ ಈ ಥರ ನಗ್ತಾ ಇದ್ದೀರಾ ವಿವೇಕ್ ಅವರೇ? ಅಲ್ಲಿ ನಿಮಗೇನಾದರೂ ಆಗಿದರೆ ನನ್ನ ಪರಿಸ್ಥಿತಿ ಏನಾಗುತ್ತಿತ್ತು? ನಿಮಗೆ ಐಸ್ ಕ್ರೀಮ್ ಅಲರ್ಜಿ ಅನ್ನೋದು ಮೊದಲೇ ನನಗೆ ಹೇಳಬಾರದಿತ್ತಾ ಅಂತ ಪ್ರೀತಿಯಿಂದಲೇ ಕೋಪ ಮಾಡಿಕೊಳ್ತಾಳೆ. ಅದಕ್ಕೆ ವಿವೇಕ್, ನನಗೂ ಅದು ನೆನಪಾಗಲಿಲ್ಲ ಪುಣ್ಯವತಿ. ನನ್ನಿಂದ ನಿನಗೆ ತುಂಬಾ ತೊಂದರೆ ಆಯಿತು. ದಯವಿಟ್ಟು ಕ್ಷಮಿಸಿಬಿಡು. ಆದರೆ ಈ ಪರಿಸ್ಥಿತಿಯಲ್ಲಿ ನೀನು ನನ್ನನ್ನು ಕಾಪಾಡಿದೆಯಲ್ಲ, ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು ಅಂತ ಕೃತಜ್ಞತೆ ಸಲ್ಲಿಸ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಬರುವ ಡಾಕ್ಟರ್ ವಿವೇಕ್ನ ಆರೋಗ್ಯ ವಿಚಾರಿಸಿ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ವಿವೇಕ್ ಅವರೇ, ನೀವು ನನಗೆ ಥ್ಯಾಂಕ್ಸ್ ಹೇಳೋದಲ್ಲ, ನಿಮ್ಮ ಹೆಂಡತಿ ಗೌರಿ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾನು ಮೊದಲು ದುಡ್ಡು ಕಟ್ಟಿ ರಿಸೆಪ್ಷನ್ನಲ್ಲಿ ಸೈನ್ ಹಾಕಿ ಬನ್ನಿ, ಆಮೇಲೆ ಟ್ರೀಟ್ಮೆಂಟ್ ಕೊಡ್ತೀನಿ ಎಂದಾಗ ನಿಮ್ಮ ಹೆಂಡತಿ ನನ್ನ ಮೇಲೆ ಸಿಕ್ಕಾಬಟ್ಟೆ ಕೂಗಾಡಿದ್ರು. ದುಡ್ಡಿಗಿಂತ ನನ್ನ ಗಂಡನ ಪ್ರಾಣ ಮುಖ್ಯ, ಮೊದಲು ಚಿಕಿತ್ಸೆ ಶುರು ಮಾಡಿ ಅಂತ ಜಗಳ ಆಡಿದರು. ನಿಜವಾಗ್ಲೂ ಇಂತಹ ಹೆಂಡತಿಯನ್ನು ಪಡೆಯೋಕ್ಕೆ ನೀವು ಜನ್ಮ ಜನ್ಮದ ಪುಣ್ಯ ಮಾಡಿದ್ದೀರಾ ಅಂತ ಗೌರಿ ಬಗ್ಗೆ ತುಂಬ ಹೆಮ್ಮೆಯಿಂದ ಮಾತಾಡ್ತಾರೆ. ಇದನ್ನು ಕೇಳಿ ವಿವೇಕ್ ಕಣ್ಣುಗಳಲ್ಲಿ ಗೌರಿ ಮೇಲಿನ ಗೌರವ ಇನ್ನೂ 100ರಷ್ಟು ಹೆಚ್ಚಾಗುತ್ತದೆ. ನಂತರ ಡಾಕ್ಟರ್ ಸಲಹೆಯಂತೆ ಗೌರಿ ವಿವೇಕ್ನನ್ನು ವಾಪಸ್ ಮನೆಗೆ ಕರ್ಕೊಂಡು ಬರ್ತಾಳೆ. ಆದರೆ ಕಥೆಯ ಅಸಲಿ ಟ್ವಿಸ್ಟ್ ಇರೋದೇ ಇಲ್ಲೇ. ದೇವಸ್ಥಾನಕ್ಕೆ ಹೋಗಿದ್ದ ಸರಿತಾ ಮತ್ತು ಮನೆಯವರಿಗೆ ವಿವೇಕ್ ಆಸ್ಪತ್ರೆಗೆ ಸೇರಿದ ವಿಷಯ ತಿಳಿದು ತಕ್ಷಣವೇ ಊರಿನಿಂದ ವಾಪಸ್ ಮನೆಗೆ ಓಡಿ ಬರ್ತಾರೆ. ಸರಿತಾ, ದಾರಿಯುದ್ದಕ್ಕೂ ಎಲ್ಲ ಈ ಗೌರಿಯಿಂದಲೇ ಆಗಿರೋದು. ಅವಳಿಗೆ ನನ್ನ ಮಗನನ್ನು ಒಂದು ದಿನವೂ ಸರಿಯಾಗಿ ನೋಡ್ಕೊಳ್ಳೋಕ್ಕೆ ಆಗಲಿಲ್ಲ. ಇಷ್ಟೆಲ್ಲ ಆದರೂ ನಮಗೆ ಒಂದು ಫೋನ್ ಮಾಡಿ ಹೇಳಲಿಲ್ಲ. ಅವಳು ಏನು ಅಂದ್ಕೊಂಡಿದ್ದಾಳೆ ತನ್ನ ಮನಸ್ಸಿನಲ್ಲಿ ಅಂತ ಗೌರಿ ಮೇಲೆಯೇ ದೋಷ ಹೊರಿಸುತ್ತಾ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಬರ್ತಾಳೆ. ಬೆಳ್ಳಂಬೆಳಗ್ಗೆ ಗೌರಿ ವಿವೇಕ್ಗೆ ಕಾಫಿ ಕೊಡಲು ಹೋಗುವಾಗ ಸರಿತಾ ಇಡೀ ಕುಟುಂಬ ಮನೆಗೆ ಎಂಟ್ರಿ ಕೊಡುತ್ತೆ. ಬಂದ ತಕ್ಷಣವೇ ಸರಿತಾ ಗೌರಿ ಮೇಲೆ ರೇಗಾಡಲು ಶುರು ಮಾಡ್ತಾಳೆ. ಯಾವುದೇ ಸಾಧಾರಣ ಆಸ್ಪತ್ರೆಗೆ ಯಾಕೆ ಕರ್ಕೊಂಡು ಹೋದೆ? ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಯಾಕೆ ಕರ್ಕೊಂಡು ಹೋಗಲಿಲ್ಲ? ನನ್ನ ಮಗನಿಗೆ ಇಂತಹ ಪರಿಸ್ಥಿತಿ ಬರೋಕ್ಕೆ ನೀನೇ ಕಾರಣ ಅಂತ ಎಲ್ಲರ ಮುಂದೆ ಗೌರಿಯನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾಳೆ. ಇತ್ತ ಅನಿಕೇತ್ ಮತ್ತು ಮೌನಿಕಾ ಇಬ್ಬರು ಒಳಗೆ ನಗುತ್ತಾ ಗೌರಿ ಎಲ್ಲದರ ಜವಾಬ್ದಾರಿ ತಗೊತೀನಿ ಅಂತ ಮೆರೀತಾ ಇದ್ಲು. ಇವತ್ತು ಸರಿತಾ ಅತ್ತೆ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾ ಇದ್ದಾರೆ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾರೆ. ಅಷ್ಟರಲ್ಲಿ ರೂಮ್ನಿಂದ ಹೊರಗೆ ಬರುವ ವಿವೇಕ್ ಸರಿತಾ ಆಡುತ್ತಿರುವ ಮಾತುಗಳನ್ನು ಕೇಳಿ ತಕ್ಷಣವೇ ಗೌರಿ ಪರವಾಗಿ ಬ್ಯಾಟಿಂಗ್ ಶುರು ಮಾಡ್ತಾನೆ. ಅಮ್ಮ, ಸಾಕು ನಿಲ್ಲಿಸು. ನೀವೆಲ್ಲರೂ ಎಷ್ಟೋ ದಿನಗಳ ನಂತರ ದೇವಸ್ಥಾನಕ್ಕೆ ಹೋಗಿದ್ರಿ. ನನ್ನ ಕಾರಣದಿಂದ ವಾಪಸ್ ಬರುವಂತಾಯಿತು ಅಂತ ನನಗೆ ಬೇಜಾರಾಗ್ತಿದೆ. ಆದರೆ ಆ ಕಠಿಣ ಪರಿಸ್ಥಿತಿಯಲ್ಲಿ ಗೌರಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ನನ್ನನ್ನು ಕಾಪಾಡಿದ್ದಾಳೆ. ಅವಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ದರೂ ಅಷ್ಟು ಬೇಗ ಆಸ್ಪತ್ರೆಗೆ ಕರ್ಕೊಂಡೋಗಿ ನನ್ನ ಬದುಕಿಸುತ್ತಿರಲಿಲ್ಲ. ನನ್ನ ಜೀವ ಉಳಿದಿರುವುದಕ್ಕೆ ಗೌರಿಯೇ ಕಾರಣ. ಇದರಲ್ಲಿ ಅವಳ ತಪ್ಪು ಏನೂ ಇಲ್ಲ ಅಂತ ಎಲ್ಲರ ಮುಂದೆ ಅಮ್ಮನಿಗೆ ಖಡಕ್ಕಾಗಿ ಸತ್ಯವನ್ನು ಹೇಳ್ತಾನೆ. ವಿವೇಕ್ ಮಾತನ್ನು ಕೇಳಿ ಸರಿತಾ ಮತ್ತು ಮನೆಯವರಿಗೆ ಬಾಯಿ ಮುಚ್ಚಿದಂತಾಗುತ್ತೆ. ಆಗ ಗೌರಿ ಅತ್ತೆಯ ಮುಖ ನೋಡಿ, ಈಗಲಾದರೂ ಸತ್ಯ ಗೊತ್ತಾಯ್ತಾ ಅತ್ತೆ? ಈಗಲಾದರೂ ನನ್ನನ್ನು ನಂಬುತ್ತೀರಾ ಅಂತ ಗತ್ತಿನಿಂದ ಕೇಳ್ತಾಳೆ. ಕೊನೆಗೆ ಸರಿತಾ ಅಸಲಿಗೆ ವಿವೇಕ್ಗೆ ಐಸ್ ಕ್ರೀಮ್ ಅಲರ್ಜಿ ಅಂತ ಗೊತ್ತಿದ್ದರೂ ಫ್ರಿಜ್ಜಿನಲ್ಲಿ ತಂದು ಇಟ್ಟಿದ್ದು ಯಾರು ಅಂತ ಮನೆಯವರನ್ನು ಪ್ರಶ್ನೆ ಮಾಡ್ತಾಳೆ. ಆಗ ಮನೆಯವರೆಲ್ಲ ನಾವ್ಯಾರೂ ಅಲ್ಲ ಅಂದಾಗ ಕೊನೆಗೆ ಚಂಚಲ ತಾನೇ ಮುಂದೆ ಬಂದು, ಅದು ನಾನೇ ತಗೊಂಡು ಬಂದಿದ್ದು ಅಮ್ಮ, ನಾನು ತಿನ್ನೋಣ ಅಂತ ತಂದೆ. ಆದರೆ ದೇವಸ್ಥಾನಕ್ಕೆ ತಡವಾಗುತ್ತೆ ಅಂತ ಫ್ರಿಜ್ನಲ್ಲಿ ಇಟ್ಟು ಹೋಗಿದ್ದೆ. ವಿವೇಕಣ್ಣ ತಿಂತಾನೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಸತ್ಯ ಒಪ್ಕೊತಾಳೆ. ಇದನ್ನು ಕೇಳಿದ ಸರಿತಾ ಚಂಚಲಳ ಮೇಲೆ ವಿಪರೀತ ಕೋಪಗೊಂಡು ಕೂಗಾಡ್ತಾಳೆ. ಅಲ್ಲಿಗೆ ಗೌರಿ ನಿರಪರಾಧಿ ಮತ್ತು ಅವಳೇ ವಿವೇಕ್ನ ರಕ್ಷಕಿ ಅನ್ನೋದು ಇಡೀ ಮನೆಗೆ ಸಾಬೀತಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಗೌರಿ ವಿವೇಕ್ ನಡುವಿನ ಪ್ರೀತಿ ಹೇಗೆ ಹೆಚ್ಚಾಗುತ್ತೆ ಅನ್ನೋದನ್ನು ನೋಡೋಣ. ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಹಾಗೆ ಪೂರ್ತಿ ಕತೆ ತಿಳಿದುಕೊಳ್ಳುವುದಕ್ಕೆ ಪೂರ್ತಿ ವಿಡಿಯೋ ನೋಡಿ, ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.